ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಸ್ಥಿತಿ ಫಸ್ಟ್ ಆಗುತ್ತೋ ನಮ್ ತೇಜಸ್ ಜೊತೆ ಅದಿತಿ ಮದ್ವೆ ಫಸ್ಟ್ ಆಗುತ್ತೋ ನೋಡೇ ಬಿಡೋಣ. ಧ್ರುವ, ಸುಹಾಸಿನಿ ಸುಹಾಸಿನಿ ಬಿಡು ಧ್ರುವ, ಸುಹಾಸಿನಿ ಸುಹಾಸಿನಿ ಬಿಡು ಧ್ರುವ. ಧ್ರುವ ಧ್ರುವ ಏನ್ ಮಾಡ್ತಿದ್ದೆ? ಬಿಡು ಬಿಡೋ ಧ್ರುವ, ಬಿಡು ಧ್ರುವ, ಬಿಡೋ ಧ್ರುವ. ಧ್ರುವ ಏನ್ ಮಾಡ್ತಿದ್ದ? ಬಿಡು ಧ್ರುವ. ಧ್ರುವ ಸುಹಾಸಿನಿ ಬಿಡೋ ಧ್ರುವ. ಕೂತ್ಕೋ. ಏನಾಯ್ತು? ಏನಾಯ್ತತ್ತೆ? ಅಮ್ಮ ಏನಾಯ್ತು? ಯಾಕೆ ಇಸ್ಕೊಂಡ್ರಿ? ಧ್ರುವಂಗೆಲ್ಲ ಗೊತ್ತಾಗ್ತಾ ಇದೆ. ಮೊದ್ಲಿನ ಹಾಗೆ ಹುಷಾರಾಗ್ತಿದ್ದಾನೆ. ಅದರಿಂದ ಏನ್ ಹೇಳ್ತಿದ್ದೀರಾ? ಧ್ರುವನ? ಧ್ರುವ ಅಕ್ಕನ ಐಡೆಂಟಿಫೈ ಮಾಡಿ ಗೆದ್ದು ಬಂದು ತಾನೇ ಅಕ್ಕನ ಹಗ್ ಮಾಡ್ಕೊಂಡ. ಧ್ರುವ, ನನ್ ಕಂದ, ಕೊನೆಗೂ ದೇವ್ ನಿನ್ ಕೈ ಬಿಡ್ಲಿಲ್ಲ, ನಿನ್ನ ಕಾಪಾಡ್ಬಿಟ್ಟ. ಸ್ವಲ್ಪ ದಿವಸದಲ್ಲೇ ಮುಂಚಿನ ಥರ ಆಗ್ತೀಯ ಪುಟ್ಟ. ವಿಕ್ರಾಂತ್, ಧ್ರುವ ನನ್ನನ್ನು ತಪ್ಕೊಂಡಿದ್ದ ಗೊತ್ತಾ? ಒಂದ್ಸಲ ನನ್ನ ಕಣ್ಣನ್ನೇ ನಂಬಕ್ಕಾಗ್ಲಿಲ್ಲ. ಇದೊಂದು ಜೀವ ಈ ಥರ ನರಳಾಡ್ತಿದೆ ಅಂತ ನನಗೆ ತುಂಬ ಟೆನ್ಷನ್ ಆಗಿತ್ತಪ್ಪ. ಇವತ್ತು ಏನಾಯ್ತೋ ಗೊತ್ತಿಲ್ಲ, ನಾನು ನೋಡ್ತಿದ್ದಾಗಲೇ ನನ್ನನ್ನು ತಪ್ಕೊಂಡ್ಬಿಟ್ಟ. ಧ್ರುವ,
ಧ್ರುವನ್ ರೂಮಿಂದ ಏನೋ ಶಬ್ದ ಬಂದಾಗಾಯ್ತು. ಇಲ್ಲಿ ಯಾರೋ ಮಾತಾಡ್ದಾಗ ಕೇಳಿಸ್ತಾ ಇದೆ. ಧ್ರುವ, ಸುಸ್ತಾಗ್ತಿದ್ಯಾ? ಜ್ಯೂಸ್ ತರ್ತೀನಿ ನೀರು. ಆರ್ತಿ, ದೇವ್ರಿಗೆ ದೀಪ ಹಚ್ಚಿ ನಡಿ. ಅಮ್ಮ ಹೇಳ್ತಿರೋದು ನಿಜನೇನು? ನೀನು ಹುಷಾರಾಗ್ತಾ ಇದೆಯಾ? ಅಣ್ಣ, ನನಗೆ ಗೊತ್ತಿತ್ತು ಕಣೋ ಅವ್ನು ಹುಷಾರಾಗೇ ಆಗ್ತಾನೆ ಅಂತ. ಅಮ್ಮ, ನಮ್ಮ ಧ್ರುವ ಇಷ್ಟು ಬೇಗ ಹುಷಾರಾಗ್ತಾನೆ, ನಿಮ್ಮನ್ನ ಗುರ್ತಿಡಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಈ ಟೈಮಲ್ಲಿ ಅಗ್ರಜ ಇದ್ದಿದ್ರೆ ತುಂಬಾ ಖುಷಿ ಪಡೋಣ. ಹೌದು ಕಣೋ, ಅಣ್ಣದಿದ್ರು ತುಂಬ ಖುಷಿ ಪಡ್ತಾ ಇದ್ದ. ಇಷ್ಟು ಬೇಗ ಹುಷಾರಾಗ ಕಾರಣ ವೇದಾಂತ ಅಣ್ಣನೇ. ಅವನಷ್ಟೇ ಅಲ್ಲ, ನಮ್ಮ ವೈಜಯಂತಿ ಅಮ್ಮ ಕೂಡ ಧ್ರುವನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ಇವನು ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಕಾರಣ ಇವರ ಆರೈಕೆನೆ. ವಿಕ್ರಾಂತ್ ಇವ್ನು ಚಿಕ್ಕೋನಿದ್ದಾಗ ಯಾವ ಥರ ತುಂಟಾಟ ಆಡ್ತಿದ್ದ, ನಮ್ಮನ್ನ ಹೇಗೆ ಗೋಳಿಕೊಳ್ತಿದ್ದ ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿ ನನ್ನನ್ನು ತಪ್ಕೊಂಡ್ಬಿಟ್ಟ. ಅವ ಯಾವುದಕ್ಕೂ ಒಂದ್ಸತಿ ಡಾಕ್ಟರಿಗೆ ಫೋನ್ ಮಾಡಿ ಅವ್ರು ಬಂದು ರಾಜಣ್ಣನ ಚೆಕಪ್ ಮಾಡಲಿ. ಕರೆಕ್ಟ್ ನೋಡಿ ನಂದಿ, ಮೊದಲು ಡಾಕ್ಟರ್ ಕಾಲ್ ಮಾಡ್ತೀನಿ. ಪಾಪ ನಮ್ಮಮ್ಮ ಎಷ್ಟು ನೊಂದ್ಕೊಂಡಿದ್ದಾಳೋ ಏನು. ಇಂಥ ಸಮಯದಲ್ಲಿ ಅವಳ ಜೊತೆಗಿದ್ದು ನಾನು ಧೈರ್ಯ ಹೇಳಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಹೋಗೋಕ್ಕಾಗ್ತಾ ಇಲ್ಲ. ಕಡೆ ಪಕ್ಷ ತಾಯಿಯಾಗಿ ಫೋನ್ ಮಾಡಿ ಆದರೂ ವಿಚಾರಿಸ್ಕೊಳ್ಬೇಕಲ್ವಾ. ಯಾಕಮ್ಮ, ಏನಾಯ್ತು? ಅದು ವೇದಾಂತ್ ಬಗ್ಗೆ ವಿಚಾರಿಸೋಣ ಅಂತ ಅಮ್ಮಗೆ ಫೋನ್ ಮಾಡಿದ್ದೆ. ಅವಳು ಫೋನ್ ತೆಗಿತಾ ಇಲ್ಲ ಕಣೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮು ಕಾಲ್ ಕಟ್ ಮಾಡಿದ್ಲು ಅಂತ ನೀನ್ ಯಾಕಮ್ಮ ಏನೋ ಯೋಚನೆ ಮಾಡ್ತಿದ್ಯಾ? ಇರು, ನಾನೇ ಕಾಲ್ ಮಾಡಿ ಕೇಳ್ತೀನಿ. ನಾನು ಮಾಡಿದ್ರೆ ತೆಗಿತಾ ಇಲ್ಲ, ಇನ್ನು ನೀನು ಫೋನ್ ಮಾಡಿದ್ರೆ ತೆಗಿತಾಳ? ಅವಳನ್ನ ಬಿಟ್ಟು ಆ ಮನೇಲಿ ತುಂಬಾ ಜನ ಆಪತ್ ಬಾಂಧವರಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ. ಸರಿ, ಯಾರಿಗೋ ಒಬ್ರಿಗೆ ಮಾಡು. ವೇದಾಂತ್ ಬಗ್ಗೆ ಗೊತ್ತಾದ್ರೆ ಅಷ್ಟೇ ಸಾಕು. ಹಲೋ ಅದಿತಿ, ನಿಂಗೆ 100 ವರ್ಷ ಆಯಸ್ಕಣೆ. ಯಾಕಕ್ಕೆ? ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟು ನೀನು ನನಗೆ ಕಾಲ್ ಮಾಡಿದೆ. ಹೌದಾ? ಯಾಕೆ? ನಿನಗೊಂದು ಗುಡ್ ನ್ಯೂಸು. ಇವತ್ತು ನಿನ್ನ ಹುಡುಗ ಯಾರ ಸಪೋರ್ಟು ಇಲ್ಲ ಎದ್ದು ನಿಂತ್ಕೊಂಡ, ಗೊತ್ತಾ? ಅಷ್ಟೇ ಅಲ್ಲ, ವೈದೇಹಿ ಅಮ್ಮನ ಹಕ್ ಕೂಡ ಮಾಡಿದ್ದಾನೆ. ನಿನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದಕ್ಕೆ? ಹೌದಾ?
ನೀವು ನಿಜ ಹೇಳ್ತಿದ್ದೀರ ತಾನೆ? ಇಂಥ ವಿಷಯದಲ್ಲಿ ಯಾರೋ ಸುಳ್ಳು ಹೇಳ್ತಾರನೆ ಆದಿತಿ. ಅದಕ್ಕೆ ನಂಗೆ ನಿಮ್ಮ ಮಾತೆ ನಂಬಕ್ಕಾಗ್ತಿಲ್ಲ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಈಗಲೇ ಧ್ರುವ ನೋಡಬೇಕು, ಮಾತಾಡಬೇಕು ಅನ್ನಿಸ್ತಾ ಇದೆ. ಹಾಗಂತ ಇವಾಗಲೇ ಬಂದ್ಬಿಡ್ಬೇಡ. ಇವಾಗ ಸ್ವಲ್ಪ ಮೂಮೆಂಟ್ಸ್ ಮಾಡ್ತಾ ಇದ್ದಾನೆ. ಅವನು ಎಷ್ಟು ಹೋಗೋದಂತ ಗೊತ್ತಿಲ್ಲ. ಡಾಕ್ಟ್ರಿಗೆ ಬರೋಕ್ಕೆ ಹೇಳಿದ್ದೀವಿ. ಅವ್ರು ಬಂದಮೇಲೆ ಫುಲ್ ಐಡಿಯಾ ಸಿಗುತ್ತೆ. ಸರಿ, ಅದಕ್ಕೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಒಂದು ವಿಷಯ ನಮ್ಮಂಗೆ ಹೇಳಿ ಒಂದ್ಸರಿ ಅವ್ರ ಮನೆಗೆ ಹೋಗಿ ಬರ್ತೇನೆ. ಏನೈತೆ ಅಮ್ಮ, ಅದು ಹೇಳು. ಅಮ್ಮ, ಧ್ರುವ ಇವತ್ತು ಯಾರ ಹೆಲ್ಪ್ ತಗೊಳ್ದೆ ಅವನೇ ಎದ್ದು ನಿಂತ್ಕೊಂಡಂತೆ ಅಮ್ಮ. ಇಷ್ಟು ದಿನ ಕೆಟ್ಟ ಸುದ್ದಿ ಕೇಳಿ ಕೇಳಿ ನಮಗೂ ಬೇಜಾರಾಗಿತ್ತು. ಇದೇ ಥರ ದೇವರು ವೇದಾಂತ ಬಗ್ಗೆನೂ ಒಂದು ಒಳ್ಳೆ ಸುದ್ದಿ ಕೊಟ್ಬಿಟ್ರೆ ಆ ದೇವ್ರ ತುಪ್ಪ ದೀಪ ಹಚ್ತೀನಿ. ನೋಡಿ ನಂದಿ, ನಮ್ಮ ಧ್ರುವ ಕಂಪ್ಲೀಟಾಗಿ ಹುಷಾರಾಗಕ್ಕೆ ಇನ್ನೂ ಎಷ್ಟು ದಿನ ಬೇಕು ಆ್ಯಂಡ್ ಅವ್ನು ಮುಂಚಿನ ಥರ ಆಗ್ತಾನಂತ ಡಾಕ್ಟರ್ ಕೇಳಬೇಕು. ಹೌದು ಬಾವ, ನಮ್ಮ ರಾಜಣ್ಣ ಈ ಥರ ಪರಿಸ್ಥಿತಿಗೆ ಬಂದು ತುಂಬ ದಿನಗಳೇ ಆಗೋಯ್ತು. ಈಗ ಹೇಗಿದ್ರು ಇದು ಹೇಳೋದಕ್ಕೆ ಟ್ರೈ ಮಾಡಿದಾರಲ್ವಾ, ಡಾಕ್ಟರ್ ಬಂದ ತಕ್ಷಣ ಇವ್ರನ್ನ ಬೇಗ ಹುಷಾರು ಮಾಡಿ ಅಂತ ಕೇಳಲೇಬೇಕು. ರಾಜನ್ ಥರ ಇದಲ್ಲ ಧ್ರುವ, ನೀನು ಈ ಥರ ಚೇತರಿಸ್ಕೊಳ್ಳೋದು ನೋಡ್ತಿದ್ರೆ ಖಂಡಿತ ಆದಷ್ಟು ಬೇಗ ಮೊದಲಿನ ಥರ ಆಗ್ತೇ ಕಣೋ. ಹೌದು ಕಣೋ ಅಣ್ಣ, ಧ್ರುವ ಆದಷ್ಟು ಬೇಗ ಹುಷಾರಾದರೆ ಅಷ್ಟೇ ಸಾಕು. ಅದಕ್ಕೆ ರಾಜಣ್ಣ ಬೇಗ ಹುಷಾರಾಗ್ತಾರೆ, ನೀವು ಯೋಚನೆ ಮಾಡಬೇಡಿ. ಇವತ್ತು ಆ ತೇಜಸ್ ನಮ್ಮ ಜೊತೆಗೆ, ನಮ್ಮ ಅದಿತಿ ಜೊತೆಗೆ ತುಂಬ ಕೆಟ್ಟದಾಗಿ ನಡ್ಕೊಂಡ. ಆದರೆ ನಾವು ಅವನನ್ನು ತಡೆಯೋಕ್ಕಾಗಲಿಲ್ಲ. ಆ ಕ್ಷಣದಲ್ಲಿ ನಾವು ಅಸಹಾಯಕರಾಗಿದ್ವಿ, ಹೆದರ್ಕೊಂಡ್ಬಿಟ್ಟಿದ್ವಿ. ಅವನು ಇಷ್ಟೆಲ್ಲ ಮಾಡ್ತಾ ಇದ್ರು, ನಮ್ಮ ಅದಿತಿ ಜೀವನದಲ್ಲಿ ಆಟ ಆಡ್ತಿದ್ರು. ನಾವು ಏನು ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅಂತ ಕೋಪ ಬರ್ತಾ ಇತ್ತು. ಈ ಸಂಕಟದಿಂದ ನೀನೇ ನಮ್ಮನ್ನ ಪಾರು ಮಾಡಬೇಕು. ಆ ದುಷ್ಟರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ನಿಮ್ಗೊಂದು ಗುಡ್ ನ್ಯೂಸ್ ಅಣ್ಣ. ಇವತ್ತು ಆ ಅದಿತಿ ಜೊತೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಕೊಂಡು ತಾಂಬೂಲ ಬದಲಾಯಿಸ್ಕೊಂಡು ಬಂದಿದ್ದೀನಿ. ಬರೋ ತಿಂಗಳೇ ಎಂಗೇಜ್ಮೆಂಟು. ಮದುವೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಣ್ಣ. ನಮಗೆ ಬೇಕಾಗಿರೋ ಎಲ್ಲ ವಿ.ಐ.ಪಿಗಳನ್ನ ಕರ್ಸೋಣ. ಅದನ್ನು ವೇದಾಂತ್ ನೋಡಿ ಹೊಟ್ಟೆ ಉರ್ಕೋಬೇಕು. ನಮ್ಮಪ್ಪ ಅಮ್ಮ 25 ವರ್ಷದಿಂದ ಇಲ್ಲಿದ್ದಾರೆ ಅಂತ ಗೊತ್ತಿದೆಯಾ ನಿಂಗೆ? ನಾನು ಅವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರನ್ನ ಹೊರಗಡೆ ಕರ್ಕೊಂಡು ಬರಕ್ ಆಗ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ನೀನು ಮದುವೆ ಬಗ್ಗೆ ಕನ್ಸ್ ಕಾಣ್ತಾ ಇದೀಯಾ? ನಮ್ಮಪ್ಪ ಅಮ್ಮನ್ಗೆ ಧ್ರುವನ್ ಡೆಡ್ ಬಾಡಿ ತೋರಿಸ್ತೀನಿ, ಅವನ್ಗೆ ಅವ್ನ ಗತಿ ಕಾಣಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ.
ಆ ಪ್ರಾಮಿಸ್ನ ಉಳಿಸ್ಕೊಬೇಕಂತ ಇವತ್ತು ಅವ್ರ ಮನೆ ಹೋಗಿದೆ. ಆದ್ರೆ ಇವತ್ತು ಅವನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಇಲ್ಲಂದ್ರೆ ಅವನ್ನ ಇವತ್ತು ಗ್ಯಾರಂಟಿ ಮುಗಿಸ್ತಾ ಇದೆ. ನೋಡು, ಇಡಿಯಟ್ ತರ ಆಡೋದು ಬಿಟ್ಬಿಡು. ಇನ್ಮೇಲೆ ಸೀರಿಯಸ್ ಆಗಿರೋ. ನಿನ್ಗೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಆ ಧ್ರುವನ್ನ ಮುಗಿಸಿ ನನ್ನ ರಿವೆಂಜ್ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಆ ವಶಿಷ್ಠ ಫ್ಯಾಮಿಲಿ ಸರ್ವನಾಶ ಆಗಬೇಕು. ಅಲ್ಲಿವರೆಗೂ ಈ ಮದುವೆ ವಿಷಯ ಬಿಟ್ಬಿಡು. ಅವ್ರ ಹೆಣ ಬೀಳೋವರೆಗೂ ನಮ್ಮ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯಂಗಿಲ್ಲ. ಆ ಹುಡುಗಿ ವಿಷಯ ನನ್ನ ಮುಂದೆ ಮಾತಾಡಬೇಡ. ಇವತ್ತಿಂದನೇ ಅವಳ ಹಿಂದೆ ಹೋಗೋದು ಬಿಟ್ಬಿಡು. ಮಾಡಬೇಕಿರೋ ಕೆಲಸದ ಬಗ್ಗೆ ಗಮನ ಕೊಡು. ತಾಯಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಸೂಚನೆ ಕೊಟ್ಟಿಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಯಾರಿಂದಾನು ನಮಗೆ ಏನು ಕೆಟ್ಟದಾಗಲ್ಲ, ಏನು ಮಾಡಕ್ಕೂ ಆಗಲ್ಲ. ನಿಂತ್ಕೋ. ಅಕ್ಕ, ನೀವಿಬ್ರು ಮೇಲಿರ್ತೀರಾ ಅಂತ ಮೇಲೆ ಹೋಗ್ತೈತೆ. ಲೇ, ಬೇಜಾರು ಮಾಡ್ಕೋಬೇಡ ಕಣೆ. ಬಾಬಾ ಆದಷ್ಟು ಬೇಗ ವಾಪಸ್ ಬರ್ತಾರೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ. ಇಲ್ಲ ಅದಿತಿ, ವೇದಾಂತ್ ಒಂದಿನೂ ನಮ್ಮನ್ನೆಲ್ಲ ಬಿಟ್ಟು ಆಚೆ ಇದ್ದವನೇ ಅಲ್ಲ. ಆ ದೇವ್ರು ಅವನಿಗೆ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಅವನಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತನೂ ಗೊತ್ತಿಲ್ಲ ಕಣೆ. ಸಮಾಧಾನ ಮಾಡ್ಕೊಳೆ. ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗೆ ಹೇಳು? ನೀನೇ ನಮಗೆಲ್ಲ ಧೈರ್ಯ ಹೇಳ್ತಿದ್ದವಳು. ಬಾವಂಗೆ ಏನೂ ಆಗಲ್ಲ, ಬಾವ ಮನೆಗೆ ಬಂದೇ ಬರ್ತಾರೆ. ಅದಿತಿ, ನೀನು ಒಬ್ಳೆ ಬಂದ? ಅಪ್ಪ ಅಮ್ಮ ಅಂಜು ಯಾರು ಬರ್ಲಿಲ್ವಾ ನಿನ್ ಜೊತೆಗೆ? ಇಲ್ಲ ಅಕ್ಕ, ನಾನೊಬ್ಳೆ ಬಂದೆ. ಸರಿ ಬಿಡು. ಅಕ್ಕ, ಬೇರೆ ವಿಷಯ ಏನಾದರೂ ಗೊತ್ತಾಯ್ತಾ? ಪೊಲೀಸ್ನವ್ರು ಏನಂದ್ರು? ಇಲ್ಲ ಅದಿತಿ, ಇನ್ನೂ ಏನೂ ಗೊತ್ತಾಗಿಲ್ಲ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಕಿಡ್ನಾಪ್ ಯಾರು ಮಾಡಿರ್ಬೋದು? ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಈ ಕೆಲಸನ ಅವನ್ ಬಿಟ್ರೆ ಬೇರೆ ಯಾರು ಮಾಡಿರಕ್ ಸಾಧ್ಯ ಇಲ್ಲ. ಆ ತೇಜಸ್ಸೇ ಮಾಡಿರೋದು. ಈ ತೇಜಸ್ ಮನೆಗೆ ಬಂದು ಗಲಾಟೆ ಮಾಡಿರೋ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮ ಅಕ್ಕಂಗೆ ಹೇಳಿದ್ರೆ ಚೆನ್ನಾಗಿ ಬುದ್ಧಿ ಕಳಿಸ್ತಾಳೆ. ಈಗಲೇ ಅಮ್ಮ ಅಕ್ಕನ ಹತ್ರ ಹೇಳ್ತೀನಿ. ಬೇಡ ಬೇಡ, ಮೊದಲೇ ಅಕ್ಕ ಟೆನ್ಷನಲ್ಲಿದ್ದಾಳೆ. ಈಗೇನಾದರೂ ಅವ್ನು ಮನೆಗೆ ಬಂದು ಗಲಾಟೆ ಮಾಡ್ದ ಅಂತ ಹೇಳಿದ್ರೆ ಇನ್ನೂ ಟೆನ್ಷನ್ ಮಾಡ್ಕೊಳ್ತಾಳೆ. ನಮ್ಮಿಂದ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ಅದಿತಿ, ಯಾವಾಗ ಬಂದೆ? ಈಗ ಬಂದೆ. ಅದಕ್ಕೆ ವಿಷಯ ಕೇಳಿ ತುಂಬ ಬೇಜಾರಾಯಿತು. ನೀನಿವತ್ತು ಯಾರು ಸಪೋರ್ಟ್ ಇಲ್ದೇನೆ ನಿಂತ್ಕೊಂಡೆ ಅಂತೆ. ಅತ್ತೆನ ತಪ್ಕೊಂಡೆ ಅಂತ ಅದಕ್ಕೆ ಹೇಳ್ತಿದ್ರು. ನಿಜಾನ ಧ್ರುವ? ನಿಂಗೆ ಅವರೇ ನಿಮ್ಮಮ್ಮ ಅಂತ ಗೊತ್ತಾಯ್ತಾ? ಹಾಗಾದ್ರೆ ನಾನು ಯಾರು ಅಂತ ಹೇಳಿ ನೋಡೋಣ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಂಗೆ ಹೇಳ್ಕೊಳೋದಕ್ಕೂ ಬರ್ತಿಲ್ಲ ಧ್ರುವ. ಇಷ್ಟು ಬೇಗ ಇಷ್ಟೊಂದು ಚೇಂಜಸ್ಸು. ಐ ಲವ್ ಯು ಧ್ರುವ, ಐ ಲವ್ ಯು.
ನೀನು ಹುಷಾರಾಗ್ತಿದ್ಯಾ, ನಿನ್ ಕೈ ಕಾಲೆಲ್ಲ ಆಕ್ಟಿವ್ ಆಗ್ತಿದೆ ಅಂತ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಅದಕ್ಕೆ ನಿನ್ ವಿಷಯ ಹೇಳುವಾಗ ನನಗೆ ಆನೆ ಬಲ ಬಂದಂಗಾಯ್ತು. ಅದಕ್ಕೆ ಮನ್ಸು ತಡಿಲಾರ್ದೆ ನೀನ್ ನೋಡ್ಬೇಕು ಅಂತ ಓಡೋಡ್ ಬಂದೆ. ಧ್ರುವ, ನೀನ್ 6 ತಿಂಗಳಲ್ಲ, ಇನ್ನ 1 ವರ್ಷ ತಗೋ. ನೀನ್ ಹುಷಾರಾಗ್ಬೇಕಷ್ಟೆ. ಆಗ ನಾವು ಬೇಕಾಗಿದ್ದ ಕಡೆ ಸುತ್ತಾಡ್ಬೋದು, ಬೇಕಾದಷ್ಟು ಮಾತಾಡ್ಬೋದು. ನಾನು ನಿಂಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಿಸ್ತೀನಿ. ಆಮೇಲೆ ಮದುವೆ ಆಗೋಣ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ನಾವಿಬ್ರು ಎಲ್ಲಿರೋಣ ಅಂತ ಹೇಳ್ತೀಯೋ ಅಲ್ಲೇ ಇರೋಣ. ನಿಮ್ಮನೆ ಆದರೂ ಸರಿ, ನಮ್ಮನೆ ಆದರೂ ಸರಿ. ಒಟ್ಟಿನಲ್ಲಿ ನಾನು ನೀನು ಯಾವಾಗಲೂ ಜೊತೆಗಿರ್ಬೇಕಷ್ಟೆ.